ನಿನಗೆ ನಾನು ತಲೆ ಬಾಚ್ಲಾ ಇರು. ನಿಂಗೆ ನಾನು ಜಡೆ ಹಾಕ್ಲಾ ಇಲ್ಲಾಂದ್ರೆ ಜುಟ್ಟು ಹಾಕ್ಲಾ? ನಿಂಗೆ ಯಾವ್ದು ಜಾಸ್ತಿ ಇಷ್ಟ? ಪುಟ್ ಮೇಡಮ್, ನಿಂಗೆ ಉದ್ದ ಕೂದ್ಲಿದೆಯಲ್ವಾ, ನೀನು ಆಟ ಆಡುವಾಗ ಕೂದಲೆಲ್ಲ ಮುಂದೆ ಬಂದ್ರೆ ನಿಂಗೆ ಕಿರಿಕಿರಿ ಆಗುತ್ತೆ. ನಾನು ನೀಟಾಗಿ ತಲೆ ಬಾಚಿದ್ರೆ ಅವಾಗ ನೀನು ಆರಾಮಾಗಿ ಆಟ ಆಡ್ಬೋದು. ಅವಳಿಗೆ ಕೂದಲು ಬಚ್ಚೋದು ಬೇಡ, ಹಾಗೆ ಇರಲಿ. ಯಾಕೆ? ಅಂಬಿಕಾ ಹೋದಾಗಿಂದ ಅವಳು ಯಾವತ್ತೂ ತಲೆ ಬಾಚಿಕೊಂಡಿಲ್ಲ, ತಲೆ ಬಾಚೋದಕ್ಕೆ ಬಿಡೋದು ಇಲ್ಲ. ಅವಳಿಗೆ ಅವರಮ್ಮ ಕೊನೆ ಸಲ ತಲೆ ಬಾಚಿದ ನೆನಪು ಹಾಗೆ ಇರಲಿ ಅಂತ. ಅದಕ್ಕೆ ಯಾವಾಗಲೂ ಹಾಗೆ ಇರ್ತಾಳೆ. ನಾವೆಲ್ಲ ತುಂಬ ಪ್ರಯತ್ನ ಪಟ್ವಿ, ಬಟ್ ಅವಳು ಒಪ್ಪಿಲ್ಲ. ಅವಳಿಗೆ ಅದು ಇಷ್ಟ ಇಲ್ಲ, ಹಾಗಾಗಿ ಫೋರ್ಸ್ ಮಾಡೋದು ಬೇಡ. ಅವಳಿಗೆ ಹೇಗೆ ಕಂಫರ್ಟಬಲೋ ಹಾಗೆ ಇರಲಿ. ಸರಿ, ನನಗೆ ಗೊತ್ತಿರಲಿಲ್ಲ. ಇವಳು ಯಾಕೆ ತಲೆ ಬಾಚ್ಕೊಳ್ಳಲ್ಲ ಅಂತ ದೇವಿಯವ್ರ ಹತ್ರ ಒಂದ್ಸಲ ಕೇಳ್ತೀನಿ. ಅವರು ಅಮ್ಮನೇ ಅಲ್ವಾ, ಅವ್ರೇನಾದ್ರೂ ಒಂದು ಪರಿಹಾರ ಹೇಳ್ತಾರೆ. ಈಗ ನಾಗವಲ್ಲಿಯಾಗಿ ಬದಲಾಗ್ತಾ ಇದ್ದಾಳೆ ಅಂತ ಅನ್ಸುತ್ತೆ. ಸ್ವಲ್ಪ ನಾರ್ಮಲ್ ಅಂತ ಅನಿಸ್ತಿದ್ದ ಹಾಗೆ ಇಂಥದ್ದು ಏನೋ ಒಂದು ಹೇಳಿ ತಲೆ ನೆಟ್ಟಿಗಿಲ್ಲ ಅಂತ ಪ್ರೂವ್ ಮಾಡ್ಬಿಡ್ತಾಳೆ. ಈಗ ನೋಡಿದ್ರೆ ದೇವಿ ದೇವಿ ಅಂತಿದ್ದಾಳೆ. ಒಳ್ಳೆ ಲೂಸ್ ಸವಾಸ. ಪುಟ್ ಮೇಡಮ್, ಇನ್ಮೇಲೆ ಹಿಂಗೆ ತಲೆ ಬಾಚ್ಕೊ ಅಂತ ನಾನು ಅಯ್ಯೋ ಬಾಸು, ಈ ಗ್ಲಾಸ್ಗೆ ಬುದ್ಧಿನೇ ಇಲ್ಲ. ಕಾಲ್ ಬೇರೆ ಜಾರೋಯ್ತು. ಬೇಕಂತ ಚೆಲ್ಲಿಲ್ಲ ಬಾಸು. ಬಾಸು, ನಿಮ್ ಕೋಟು ಮೊದ್ಲಿನ ತರ ಪಳಪಳ ಅಂತ ಹೊಳೆಯೋ ತರ ಮಾಡ್ತೀನಿ. ಆ ಜವಾಬ್ದಾರಿ ನಂದು. ಬಾಸು, ಚೂರೇ ಚೂರು ಹಾಲ್ ಚೆಲ್ಲಿದೆ. ನೀವೇನೇ ಯೋಚನೆ ಮಾಡ್ಬಿಡಿ. ಅಕಸ್ಮಾತ್ ಕಲೆ ಉಳ್ಕೊಂಡ್ರೆ ಹೊಸ ಡಿಸೈನ್ ತರ ಕಾಣುತ್ತೆ ಅಲ್ವಾ? ಆ ದುರ್ಗ ಯಾಕೋ ನನಗಿಷ್ಟ ಇಲ್ಲ ಮ್ಯಾಮ್. ನೀನ್ ಇಷ್ಟ ಕಷ್ಟ ಕಟ್ಕೊಂಡು ನನ್ಗೇನು ಆಗ್ಬೇಕಾಗಿಲ್ಲ ಮಾಯಾ. ನನಗೆ ನಮ್ ಹಿತ ಸೇಫ್ಟಿ ಮುಖ್ಯ, ಅವಳು ಚೆನ್ನಾಗಿರೋದು ಮುಖ್ಯ. ದುರ್ಗಾ ಈ ಮನೆಗೆ ಬಂದ್ಮೇಲೆ ಹಿತ ಖುಷಿಯಾಗಿದ್ದಾಳೆ ಅಂದಮೇಲೆ, ಸೊ ದುರ್ಗನ್ ಬಗ್ಗೆ ಆಗ್ಲಿ ಅವಳು ಈ ಮನೇಲಿ ಇರೋದ್ರ ಬಗ್ಗೆ ಆಗ್ಲಿ ನನಗೂ ಖುಷಿ ಇದೆ. ಈ ನಿನ್ ಫೋಕಸ್ ಶರತ್ ಮೇಲೆ ಇದ್ರೆ ಒಳ್ಳೇದು ಅಂತ ಅನ್ಸುತ್ತೆ. ಶರತ್ನ ಹೇಗೆ ಸಂತೋಷ ಪಡಿಸ್ಬೇಕು ಅಂತ ಯೋಚಿಸು. ಅವನ್ ಮನ್ಸ್ನ ಗೆದ್ದು ಮದುವೆ ಆಗ. ಹಿತನ್ ಬಗ್ಗೆ ನೀನು ಯೋಚಿಸೋ ಅಗತ್ಯ ಇಲ್ಲ ಮಾಯಾ. ಹಿತ ನನ್ ಜವಾಬ್ದಾರಿ. ಅವಳನ್ನ ನೋಡ್ಕೊಳ್ಳೋದಕ್ಕೆ ದುರ್ಗನೇ ಪರ್ಫೆಕ್ಟ್ ಕೇರ್ ಟೇಕರ್ ಅಂತ ನನ್ಗನ್ಸುತ್ತೆ. ಒಂದ್ ವೇಳೆ ನೀನು ನಮ್ ಹಿತನ ಚೆನ್ನಾಗಿ ಸೇಫ್ ಆಗಿ ನೋಡ್ಕೊಂಡಿದ್ದಿದ್ರೆ ಈ ಮನೆಗೆ ಕೇರ್ ಟೇಕರ್ ಅವಶ್ಯಕತೆನೇ ಇರ್ತಿರ್ಲಿಲ್ಲ ಅಲ್ವಾ? ಸೊ ಇಟ್ಸ್ ಬೆಟರ್ ಯು ಸ್ಟೇ ಔಟ್ ಆಫ್ ದಿಸ್. ಆ ದುರ್ಗಾ ಶರಫ್, ದುರ್ಗಾ ಮನೆಗೆ ಬಂದು ಇಷ್ಟೆಲ್ಲ ಮಾಡ್ಬೇಕಾದ್ರೆ ಸುಮ್ಮನಿದ್ರಿ. ಮೊದ್ಲೇ ನನಗೆ ಫೋನ್ ಮಾಡಿ ಇನ್ಫಾರ್ಮ್ ಮಾಡಕ್ ಆಗಿಲ್ವಾ? ಇವಾಗ ಬಂದು ದುರ್ಗಾ ಅಂತ ರಾಗ ಹೇಳ್ತಾ ಇದ್ದೀರಿ. ಅರ್ಥ ಆಗಲ್ವಾ? ಸರಿ ಮೇಡಮ್. ಆ ಅಂಬಿಕಂಗ್ ಸಂಬಂಧಪಟ್ಟಿದ್ನ ಈ ಮನೆಯಿಂದ ಆಚೆ ಹಾಕ್ಬೇಕು ಅಂತ ನಾನು ಒದ್ದಾಡ್ತಾ ಇದ್ರೆ ಹೋದಲ್ಲಿ ಬಂದಲ್ಲಿ ಅವಳನ್ನೇ ನೆನಪಿಸೋ ಹಾಗೆ ಏನಾದ್ರೂ ಒಂದು ಮಾಡ್ತಿದ್ದಾರೆ. ಐ ಹೇಟ್ ಇಟ್. ಐ ಜಸ್ಟ್ ಹೇಟ್ ಇಟ್.
ನನಗೆ ಇರಿಟೇಟ್ ಮಾಡೋ ಎಲ್ಲರನ್ನೂ ಈ ರಂಗೋಲಿ ತರನೇ ಅಳಿಸ್ ಹಾಕ್ತೀನಿ. ಅಲ್ಲ ನನ್ ಮೇಲೆ ದರ್ಪ ತೋರಿಸ್ತಾಳಲ್ಲ, ಏನ್ ಅನ್ಕೊಂಡ್ಬಿಟ್ಟಿದಾಳೆ ಹೇಳು. ಅರೆ ಯಾರೋ ಎಷ್ಟು ನೀಟಾಗಿ ಸಾರಿಸಿಟ್ಟಿದ್ದಾರೆ. ರಂಗೋಲಿ ಒಂದೇ ಕೊರತೆ, ಬೆಳಗ್ಗೆ ಹೊತ್ತಲ್ಲಿ ರಂಗೋಲಿ ಇಲ್ಲ ಅಂದ್ರೆ ಮನೆ ಬಾಗ್ಲಿಗೆ ಲಕ್ಷಣನೇ ಇರಲ್ಲ. ನಾನೇ ಒಂದು ರಂಗೋಲಿ ಹಾಕ್ಬಿಡ್ತೀನಿ. ಈಗೊಂದು ಕಳೆ ಬಂತು. ಓಕೆ, ಹಾಂ ಹಾಂ ಹೌದು. ಅಲ್ಲ, ಈ ರಂಗೋಲಿ ಹೇಗೆ ವಾಪಸ್ ಬಂತು? ನಾನು ಆಗ್ಲೇ ನೀರು ಹಾಕಿದ್ನಲ್ಲ. ಗಾರ್ಡ್ನರ್ ಬೇರೆ ಆಗ್ಲೇ ಹೊರಟೋದ. ಮತ್ತೆ ಇದನ್ನ ಹಾಕ್ದವ್ರು ಯಾರು? ಮೈ ಗಾಡ್, ಅಂಬಿಕಾ ಏನಾದ್ರೂ ವಾಪಸ್ ಬಂದಿದ್ದಾಳ?